ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಪ್ರಥಮ ಬಾರಿಗೆ ಈ ಥರ ಎಲ್ಲನೂ ಕೂಡ ಸಿಚುವೇಶನ್ ಹುಡುಗರು ನೀಟ್ ಆಸ್ಪಿರೆಂಟ್ಸ್ ಎದುರಿಸ್ತಾ ಇದ್ದಾರೆ. ಸೊ ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ನ್ಯೂಸು NTA ಕಡೆ ಬಂದಿರತಕ್ಕಂಥ ನ್ಯೂಸ್ ಏನಪ್ಪ ಅಂದರೆ ಮೇ 3ಕ್ಕೆ ಏನು ಎಕ್ಸಾಮ್ ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದಲೂ ಕೂಡ ಮಾತುಕತೆ ನಡೀತಾ ಇತ್ತು. ಎಕ್ಸಾಮ್ ನಡಿಬೋದಾ ಅಂತಂದು. ಸೊ ಇವಾಗ ಗೊತ್ತಾಗಿದೆ, ಹೌದು ಖಂಡಿತವಾಗ್ಲೂ ಕೂಡ ಎಕ್ಸಾಮ್ ನಡೀತಾ ಇದೆ. ಅಂದರೆ ಮೇ 3ಕ್ಕೆ ನೀವು ಏನು ಬರೆದಿದ್ರಿ ನೀಟ್ ಎಕ್ಸಾಮ್ ಅದನ್ನೇನು ಮಾಡಿದಾರೆ ಅಂತಂದರೆ ಕ್ಯಾನ್ಸಲ್, ರದ್ದುಪಡಿಸ್ತಾ ಇದ್ದಾರೆ. ಸೊ ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮ ಆರೋಪಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತಂದರೆ ಎಲ್ಲನೂ ಕೂಡ ಪೊಲೀಸ್ ಏನು ಮಾಡ್ತಿದ್ದಾರೆ ಅಂದರೆ ರಾಜಸ್ಥಾನದಲ್ಲಿ ನಡೀತಿರೋ ಶಿಕಾರಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆಯಿಂದ ಎಲ್ಲರೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ನೀಟ್ ಎಕ್ಸಾಮ್ ಬರಿತಾ ಇದ್ದಾರೆ. ಅಂದರೆ ಕೇಂದ್ರ ತನಿಖಾ ಸಂಸ್ಥೆಗಳ ವರದಿ ಮತ್ತು ಪರಿಶೀಲನೆ ಬಳಿಕ ಮರುಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಅಂತಂದರೆ ಈ ಸರ್ತಿ ಎಕ್ಸಾಮ್ ನಡೆಸಿದ್ರೆ ಅಫಿಷಿಯಲ್ ಬಂದಿರತಕ್ಕಂಥ ನ್ಯೂಸ್. ಓಕೆ, ಮರುಪರೀಕ್ಷೆಯನ್ನು ದಿನಾಂಕವನ್ನು ನಂತರ ಅಧಿಕೃತವಾಗಿ ಪ್ರಕಟಿಸಲಾಗ್ತದೆ. ಅಂದರೆ ಈಗ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಹೊಸದಾಗಿ ಅರ್ಜಿ ಸಲ್ಲಿಸುವ ಅಗತ್ಯವಿರೋದಿಲ್ಲ. ಸೊ ಹಳೆಯ ನೋಂದಣಿ ಮಾಹಿತಿ ಮುಂದುವರಿತದೆ. ಅಂದರೆ ನೀವು ಹೊಸದಾಗಿ ಅಪ್ಲಿಕೇಶನ್ ಏನಾದರೂ ಹಾಕಬೇಕಂತಂದ್ರೆ ಏನೂ ಕೂಡ ಇರೋದಿಲ್ಲ. ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ. ಈಗೇನಿಂದ ಅಪ್ಲಿಕೇಶನ್ ಏನು ನೋಂದಣಿ ರಿಜಿಸ್ಟರ್ ಬರುತ್ತೋ ಅದ್ರ ಮೇಲೆ ನೀವು ಹೊಸದಾಗಿ ಎಕ್ಸಾಮ್ ಬರೀತೀರ. ವಿದ್ಯಾರ್ಥಿಯು ಈಗಲೇ ಪಾವತಿಸಿದ ಪರೀಕ್ಷಾ ಶುಲ್ಕವನ್ನು ಹಿಂತಿರುಗಿಸಲಾಗ್ತದೆ. ನೀವೇನು ಅಮೌಂಟ್ ಪೇಮೆಂಟ್ ಮಾಡಿರ್ತೀರೋ ಅಂದರೆ ಆ ಅಮೌಂಟ್ ಏನು ಮಾಡ್ತಾರೆ ಅಂತಂದರೆ ವಾಪಸ್ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಕಳಿಸ್ತಾರೆ. ಹೊಸ ಅಡ್ಮಿಟ್ ಕಾರ್ಡ್ ಮತ್ತು ವೇಳಾಪಟ್ಟಿಯನ್ನು NTA ಅಧಿಕೃತ ವೆಬ್ಸೈಟ್ ಮೂಲಕ ಪ್ರಕಟಿಸ್ತದೆ. ಅಂತಂದ್ರೆ ಈಗೇನು ಎಕ್ಸಾಮ್ ಬರ್ಲಿಕ್ಕಂತ ಮುಂಚೆಕ್ಕೆ ಪೇಮೆಂಟ್ ಎಲ್ಲನೂ ಕೂಡ ಮಾಡಿದ್ರು ಆ ಅಮೌಂಟ್ ಎಲ್ಲನೂ ಕೂಡ ವಾಪಸ್ ಕಳಿಸ್ತಾರೆ. ವಾಪಸ್ಗೆ ಅವರು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆ ಡೇಟ್ ಒಳಗಡೆ ನೀವು ಮತ್ತೆ ಏನು ಮಾಡಬೇಕು, ಆ ಟಿಕೆಟ್ ಮಾಡ್ಕೋಬೇಕು. ಅದು NTAದಲ್ಲಿ ಆ ವೆಬ್ಸೈಟ್ ಒಳಗೆ ಬರ್ತದೆ. ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಲಾಗಿದೆ. ಅಂದ್ರೆ ಯಾರೆಲ್ಲ ಮಾಡಿದ್ರು ಯಾನ್ ಕತೆ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಸೊ ನಿಮ್ಗೆ ಅವ್ರು ಹಿಡ್ಕೊಂತಾರೆ. ಸೊ ಏನು ಮಾಡ್ಲಿಕ್ಕೆ ಬರಲ್ಲ, ಡೇಟ್ ಅಂದ್ರೆ ಕನ್ಫರ್ಮ್. ಓಕೆ, ಬಟ್ ಡೇಟ್ ಕನ್ಫರ್ಮ್ ಆಗಿಲ್ಲ, ಬಟ್ ಎಕ್ಸಾಮ್ ನಡೆಸುವಂದ್ರೆ ಕನ್ಫರ್ಮ್. ಓಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ನಂಬಬಾರದು ಎಂದು NTA ಮನವಿ ಮಾಡಿದೆ. ಅಧಿಕೃತ ಮಾಹಿತಿಯನ್ನು ಮಾತ್ರ NTA ವೆಬ್ಸೈಟ್ಗಳಲ್ಲಿ ವಿವರಿಸಲಾಗಿದೆ. ಸೊ ನಿಮ್ಗೆ ಏನೇ ಒಂದು ವೆಬ್ಸೈಟ್ಗೆ ಸಂಬಂಧಪಟ್ಟಾಗಿ NTA ಕಡೆಯಿಂದ ಬಂದಿರತಕ್ಕಂಥ ನ್ಯೂಸ್ಗಳನ್ನ ನಮ್ಮ ಚಾನಲ್ ತಿಳಿಸ್ತಾ ಇರ್ತೀನಿ. ವಾಟ್ಸಪ್ ಗ್ರೂಪ್ ಕೂಡ ಹಾಕ್ತಿರ್ತೀನಿ, ಜಾಯ್ನ್ ಆಗಿ. ಬಟ್ ಡೇಟ್ ಮಾತ್ರ ಹೇಳಿಲ್ಲ. ಬಟ್ ಎಕ್ಸಾಮ್ ನಡೆಯೋದು ಮಾತ್ರ ಕನ್ಫರ್ಮು. ರೆಡಿಯಾಗಿ ಪ್ರಿಪ್ರೇಷನ್ ಜೋರಿರಲಿ. ಓಕೆ, ಬಾಯ್.